ಗೂಂಡಾಗಳು ಅಟ್ಯಾಕ್ ಮಾಡ್ತಾರೆ ಸರ್ ನಮ್ಮನ್ನು. ಅವ್ರ ಅಪ್ಪನೇ ಕೇಳಿಲ್ಲ ತಂದಿದ್ದು. ಜನ ದಂಗೆ ಹೇಳಿ ಈ ಜನ ಮಂಗ್ ನನ್ನ ಮಕ್ಕಳು ಸರ್. ಇದು ಕ್ಯಾಲ್ಕುಲೇಷನ್ ಸರ್. ಇದು 2+2 ಎಷ್ಟಾಗುತ್ತೆ ಹೇಳಿ? 3 ಆಗಲ್ಲ, 5 ಆಗಲ್ಲ. ಟೋಲ್ ಕಲೆಕ್ಟ್ ಮಾಡಿ ರೋಡ್ ಟ್ಯಾಕ್ಸ್ ಕಟ್ ಮಾಡಿ, ಅಥವಾ ರೋಡ್ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಕಟ್ ಮಾಡಿ, ಇಷ್ಟೇ. ಸರ್ ನೈಸ್ ರೋಡ್ ಏನು ಹಗರಣ ಆಗ್ತಾ ಇದೆ ಸರ್. HD ಕುಮಾರಸ್ವಾಮಿ ಟೋಲ್ ಕಟ್ಟಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ಟೋಲ್ ಕಟ್ಟಿದ್ರೆ ಆದ್ಮೇಲೆ FIR ಆಗ್ತಾ ಇದ್ದಾರೆ, ಗುಂಡಾಗಿರಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳಕ್ಕೆ ಏನು ಹೇಳೋಕ್ಕೆ ಆಗಲ್ಲ ನನಗೆ. ಕುಮಾರಸ್ವಾಮಿ ಆಗಲಿ, JDS ಅವ್ರ ಅಪ್ಪ ಆಗಲಿ, ಅವ್ರ ಅಪ್ಪನೇ ಕೇಣಿನ ತಂದಿದ್ದು. ದೇವೇಗೌಡ್ರೆ ಅವನು ಏನು ಹೇಳ್ದ? ಅವನು ಕೇಣಿ ಏನು ಹೇಳಿದ್ರೆ, ನನ್ನ ಅಪ್ಪಾಜಿ ನನ್ನಂತ ಹೇಳ್ದ ಅವನು. BJP ಕಾಂಗ್ರೆಸ್ ಇವೆಲ್ಲ ಬೇಕಾಗಿಲ್ಲ. ಕ್ಲಿಯರ್ ಪಾಯಿಂಟು, ನಾನು ರೋಡ್ ಟ್ಯಾಕ್ಸ್ ಕಟ್ತೀನಿ. ಆ್ಯಸ್ ಎ ಸಿಟಿಸನ್ ನಾನು ರೋಡ್ ಟ್ಯಾಕ್ಸ್ ಕಟ್ತೀನಿ. ನಾನು ಟೋಲ್ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಈ ಜನ ಮಂಗ್ ನನ್ನ ಮಕ್ಕಳು ಇವರಲ್ಲ. ದೇ ಶುಡ್ ರೈಸ್ ದ ಕ್ವಶ್ಚಿನ್. ಈಗ ನೀವು ಒಂದು ಕೆಲಸ ಮಾಡಿ, ಟೋಲ್ ಕಲೆಕ್ಟ್ ಮಾಡಿ, ರೋಡ್ ಟ್ಯಾಕ್ಸ್ ಬಿಟ್ಬಿಡಿ ನೀವು ಸರ್. ಇದು ಕ್ಯಾಲ್ಕುಲೇಷನ್ ಸರ್. ಇದು 2+2 ಎಷ್ಟಾಗುತ್ತೆ ಹೇಳಿ? 3 ಆಗಲ್ಲ, 5 ಆಗಲ್ಲ. 2+2 4 ಆಗುತ್ತೆ. ಆ ರೀತಿ 4 ಆದರೆ ಸೈಂಟಿಫಿಕ್ಕಾಗಿ ಹೇಳ್ತಿರೋದು ನಾನು. ರೋಡ್ ಟ್ಯಾಕ್ಸ್ ಕಟ್ತಾಯಿದ್ದೀವಿ ಸರ್ ನಾವು. ಗಾಡಿ ಓಡಿಸಲ್ವೋ ಅರ್ಥ ಆಯ್ತಾ? ಆದರೆ ಇವರೆಲ್ಲ ಮಾಡ್ತಾ ಇರೋದು ಪಾಲಿಟಿಕ್ಸ್ ಅಷ್ಟೇ. ಇದು ಅಲ್ಟಿಮೇಟ್ಲಿ ವಿ ದಿ ಪೀಪಲ್ ಆರ್ ಸಫರಿಂಗ್. ಆದ್ದರಿಂದ ಜನ ಮುಂದೆ ಬಂದು ನೀವು ಒಂದು ಕೆಲಸ ಮಾಡಿ, ಟೋಲ್ ಕಲೆಕ್ಟ್ ಮಾಡಿ, ರೋಡ್ ಟ್ಯಾಕ್ಸ್ ಕಟ್ ಮಾಡಿ, ಅಥವಾ ರೋಡ್ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಕಟ್ ಮಾಡಿ, ಇಷ್ಟೇ ಸರ್. ಆ ಟೋಲ್ ರಸ್ತೆ ಸರಿ, ವಾಶ್ರೂಮ್ಸ್ ಇಲ್ಲ ಸರ್, ಫೆಸಿಲಿಟಿ ಇಲ್ಲ, ರೋಡೆಲ್ಲ ಕಿತ್ತೋಗಿದೆ ಸರ್. ಆದರೂ ಟೋಲ್ ಸರ್, ಟಾಯ್ಲೆಟ್ ಇಲ್ಲ. ನೀವು ಹೇಳೋದು ನಾವು ತಳ್ಳಿ ಸರ್ವಿಸ್ ರೋಡ್ ಇಲ್ಲ ಸರ್. ಟೋಲ್ ಅಂತ ಹೇಳಿದ ಮೇಲೆ ಸರ್ವಿಸ್ ರೋಡ್ ಕೊಟ್ಟೇ ಕೊಡಬೇಕು. ದಿಸ್ ಇಸ್ ಮ್ಯಾಂಡೇಟರಿ. ಸುಪ್ರೀಂ ಕೋರ್ಟ್ ಹೇಳಿರೋದು. ಯಾರು ಕೇಳ್ತಾರೆ? ಯಾರೂ ಕೇಳ್ತಾಯಿಲ್ಲ ಸರ್, ಯಾರೂ ಕೇಳ್ತಾಯಿಲ್ಲ. ಜನ ದಂಗೆ ಹೇಳಬೇಕು. ಜನ ದಂಗೆ ಹೇಳಿದ್ರೆ ಮಾತ್ರ ಇದಕ್ಕೆ ಆನ್ಸರ್. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಇನ್ನೊಂದು ಸರ್, ಟೋಲ್ ರೋಡ್ಸ್ ಅಂದರೆ ಸರ್ಟನ್ ಕಿಲೋಮೀಟರ್ಸ್ ಬರುತ್ತೆ. ಇಷ್ಟು ಕಿಲೋಮೀಟ್ರ್ ಆದಮೇಲೆ ಮತ್ತೆ ಮಾಡೋಕ್ಕಾಗತ್ತೆ. ಇವರೇನು ಮಾಡ್ತಾರೆ ಹೇಳಿ? ಪಕ್ಕದಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಾಡೋಂಗಿಲ್ಲ ಅದು. ಆಮೇಲೆ ತಾವು ಹೇಳಿದ್ದು ಇಟ್ಸ್ ಮ್ಯಾಂಡೇಟರಿ ಅದು. ಆಮೇಲೆ ರೋಡು ಅದನ್ನೇನೋ ಏನು ಹೇಳ್ತಾರೆ, ಆ ಕ್ಯಾಪ್ಟನ್ಸ್ ಓಡಾಡ್ತಾನೆ ಇರಬೇಕು. ಮಾರ್ಷಲ್ಸ್ ಇರಬೇಕು, ಸಿಬ್ಬಂದಿ. ನೋಡಿ ಪಾಪ ಯಾರೋ ನೌಕರಿ ಇದ್ದರು, ಪಾಪ ಅದನ್ನೂ ಹೋಯ್ತು ನೌಕರಿ. ಪಾಪ ವಿಲೇಜ್ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಒಂದು 10-20 ಜನ ಕೆಲಸ ಸಿಗ್ತಾಯಿತ್ತು, ಅದೂ ಹೋಯ್ತು. ಈಗ ಹೋಗಿ ಇಟ್ ಇಸ್ ಎ ಮಾಫಿಯಾ ಆಗಿದೆ. ಅಕಸ್ಮಾತ್ ನೀವೇನಾದರೂ ಬೈ ಚಾನ್ಸ್, ನಾಟ್ ಡೆಲಿಬ್ರೇಟು, ಏನೋ ಕಟ್ಟಿದೆ ಅಕಸ್ಮಾತು ಮರ್ತೇನೋ ಹೋಗ್ಬಿಟ್ಟು ಅಂತೇಳಿದ್ರೆ ಅವರು ಗೂಂಡಾಗಳು ಅಟ್ಯಾಕ್ ಮಾಡ್ತಾರೆ ಸರ್ ನಿಮ್ಮನ್ನು. ಸರ್ಕಾರ ಗೊತ್ತಿಲ್ಲವಲ್ಲ. ಸೊ ಇದನ್ನೆಲ್ಲ ಮಾಡಬೇಕು, ಸರ್ಕಾರ ಮಾಡಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಸರ್. ಸರ್ ನಾನು ಹೇಳ್ತಾ ಇರೋದಲ್ಲ ಸುಪ್ರೀಂ ಕೋರ್ಟ್ ಸರ್ ಹೇಳ್ತಾರೆ, ನಾನಲ್ಲ ನೈಸ್ ರೋಡ್ ವಿಚಾರವಾಗಿ ಹೇಳೋದು. ಹೌದು, ಕಟ್ಟಿಸ್ಕೊತಾ ಇದ್ದಾರೆ, ಎಲ್ಲ ಮಾಡ್ತಾರೆ ಸರ್. ಅದು ಎಲ್ಲನೂ ಮಾಡ್ತಿರೋದು ಅಲ್ಲ ಸರ್. ಈಗ ಆಯ್ತು, ಈಗ ಒಂದಷ್ಟು ದೂರ 1 ಕಿಲೋಮೀಟ್ರ್ ಆದಮೇಲೆ ರೋಡ್ ಸ್ವಲ್ಪ ಹಳ್ಳ ಆಯಿತು, ಏನಾಯ್ತು ಹಾಗಲ್ಲ. ಏನು ಶೆಲ್ಟ್ರ್ ಇದೆಯಲ್ಲ ಅದು ಸೋರ್ತಾ ಇದೆ ಸರ್. ಅದು ಸೋರ್ತಾ ಇದೆ. ಅದು ಯಾವ ಫೆಸಿಲಿಟೀಸೂ ಇಲ್ಲ. ಅಲ್ಟಿಮೇಟ್ ಯಾರು ಕೇಳಬೇಕು? ಅದನ್ನು ಆನೆಸ್ಟಾಗಿ ಕಟ್ಟಿಬಿಡ್ತೀವಿ, ಆನೆಸ್ಟಾಗಿ ಹೋಗ್ತೀವಿ, ಆನೆಸ್ಟಾಗಿ ಬರ್ತೀವಿ. ಕೇಳಕ್ಕೆ ಹೋದ್ರೆ ಇವಾಗ FIR ಆಗ್ತಾ ಇದ್ದಾರೆ ಸರ್. ಹೌದು, ಖಂಡಿತಕ್ಕೆ FIR ಮಾಡ್ತಾರೆ. ನಾಳೆ ನಿಮ್ಮ ಮೇಲೆ ಏನು ಮೋದಿಜಿ ಹೇಳ್ತಾರಲ್ಲ, ನಕ್ಸಲೈಟ್ ಅಂತ ಹೇಳ್ತಾರೆ. ನಾವು ಕೇಳಿಸ್ಕೊಂಡು ಎಲ್ಲ ಮಾಡೋಕ್ಕೆ ತಯಾರಿರ್ಬೇಕು ನಾವು. ವಿ ಶುಡ್ ಫೇಸ್ ಆಲ್ ದ ಕಾನ್ಸಿಕ್ವೆನ್ಸ್. ನಾನು ನಕ್ಸಲ್ ಅಂತೇಳಿ 20 ವರ್ಷ ಜೈಲಾಗ್ತಾರೆ, ಆಮೇಲೆ ಬರ್ತೀನಿ. ಯಾರು ಕೇಳ್ತಾರೆ? ಇದನ್ನು ಕೇಳಿದವರೇ ಡಾಕ್ಟರ್ ಸಾಯಿಬಾಬಾ, 10 ವರ್ಷ ಜೈಲಲ್ಲಿರಲಿಲ್ಲ ಅವರು. ಆಮೇಲೆ ಇದನ್ನು ಕೇಳಿದವರೇ ಭೀಮಾ ಕೋರೆಗಾಂವ್ ಕೇಸಲ್ಲಿ 16 ಜನ ಒಳಗಡೆ ಇದ್ದವರು, ಇವತ್ತು ಒಳಗಡೆ ಇದ್ದಾರೆ. ಕೇಳಿದ್ರೆ ಅದಾಗುತ್ತೆ. ಬಾಯಿ ಮುಚ್ಕೊಂಡು ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ.